ತಂದು ಬಿಡ್ತದೆ. ಗಾಳಿ ಬರುತ್ತೆ. ಅದೀಗ ಒಂದ್ಸಲ ಎಲ್ಲ ಹೋಗಿದೆ. ಹೇಳ್ಬೇಡ್ರಿ. ಹಾಕಿದ್ರೆ ಒಂದು 600-700 ರೂಪಾಯಿ ಅಷ್ಟೇ. ಅಷ್ಟೇ ಇದೆ. ಏನು ಬಹಳಷ್ಟು ಬರಲಿಲ್ಲ. ಏನು ಅನುಕೂಲ ಆಗಿದೆ ನಿಮಗೆ? ಅನುಕೂಲ ತುಂಬಾ ಆಗಿದೆ. ಅಂದ್ರೆ ಈ ನೊಣಗಳು ಬರೋದು ಒಳಗೆ, ಕೂಡ್ ನೊಣ, ಸೊಳ್ಳೆ ಎಲ್ಲ ಏನು ಒಳಗೆ ಬರುತ್ತಾ ಇಲ್ಲ. ಎಷ್ಟು ವರ್ಷದ ತನಕ ಬರುತ್ತೆ? ಒಂದು 3 ವರ್ಷ ಆಗಿದೆ ನಾವು ಹಾಕಿಗೆ. ನಾವು 3-4 ವರ್ಷ ಬರ್ತದೆ, ಏನು ತೊಂದರೆ ಇಲ್ಲ. ಎಷ್ಟು ವೆರೈಟಿ ಇದೆ ಅದರಲ್ಲಿ? 50% ಒಂದು, 90% ಒಂದಿದೆ. ನಾವು ಹಾಕಿದ್ 50% ಇದ್ದು. ಒಂದು ಸ್ವಲ್ಪ ಗಾಳಿನೂ ಬೇಕು, ಗಾಳಿ ಎಲ್ಲ ಚೆನ್ನಾಗಿ ಗಾಳಿ ಮತ್ತೆ ಬೆಳಕು ಚೆನ್ನಾಗಿ ಬರಲಿ ಅಂತ ಅದನ್ನೇ ಹಾಕಿದ್ವಿ. ಇದಕ್ಕೆ ಏನಂತ ಕರೀತಾರೆ? ಈ ಶೇಡ್ ನೆಟ್. ಶೇಡ್ ನೆಟ್. ಓಕೆ ಓಕೆ. ಏನಾದ್ರು ತೊಂದರೆ ಇದೆಯಾ ಇದರಿಂದ? ಇಲ್ಲ, ಅದರಿಂದ ಏನು ತೊಂದರೆ ಏನಿಲ್ಲ. ಅದ್ರ ಹಾಕೊಂಡಿದ್ರು ಒಳ್ಳೇದೇ. ಈ ಚರ್ಮಗಂಟು ಕಾಯಿಲೆ, ನೊಣ ಕಡಿ ಇದೆಲ್ಲ ಕಡಿಮೆ ಆಗ್ಬೋದಾ ಇದರಿಂದ ಹಾಕಿದ್ರೆ? ಎಲ್ಲ ಕಡಿಮೆ ಆಗ್ತದೆ. ಸರಿ, ಹಂಗಿದ್ರೆ ಆಯ್ತು, ಒಳ್ಳೇದಾಗಲಿ. ನೆಟ್ಟು ಹಾಂ, ಶೇಡ್ ನೆಟ್ ಹಾಕೋದ್ರಿಂದವ ಈ ಸೊಳ್ಳೆ ಮತ್ತು ನೊಣ ಇದು ಎಲ್ಲದರಿಂದನೂ ಒಂದು ಅನುಕೂಲ ಆಗ್ತದೆ. ಯಾವುದು ಒಳಗೆ ಬರೋದಿಲ್ಲ. ಅದರಿಂದ ಮಳೆಗಾಲದಲ್ಲಿ ನಾವು ಅಡಿಕೆ ಸಿಪ್ಪೆ ಹಾಕೋದು, ಹಾಗೆ ಹಾಕೋದು, ಕಡೆಗೆ ಅದರಿಂದ ಈ ಹುಲ್ಲೆಲ್ಲ ಮೇಲೆ ಇರ್ತದೆ, ಅದೊಂದು ಅಪಾಯ ಆಗುವಂಥ ಒಂದು ಇದೆ. ಆ ಥರದ್ದು ಒಂದು ಯಾವುದೂ ಇರೋದಿಲ್ಲ. ಮಳೆಗಾಲದಲ್ಲಿ ಏನು ಅನುಕೂಲ ಇದರಿಂದ? ಮಳೆಗಾಲದಲ್ಲಿ ಇದೆ ಹೊಗೆ ಹಾಕೋದ್ರಿಂದ. ಹೊಗೆ ಹಾಕೋದ್ರಿಂದ ಏನು ಸಮಸ್ಯೆ ಇದೆಯಾ? ಸಮಸ್ಯೆ ಇದೆ. ಅಂದ್ರೆ ಹುಲ್ಲೆಲ್ಲ ಇರ್ತಲ್ಲ ಸರ್, ಬೆಂಕಿ ಎಲ್ಲ ಬೀಳೋ ಚಾನ್ಸಸ್ ಇರುತ್ತಲ್ಲ. ಸರಿ ಸರಿ. ಇರೋದಕ್ಕೆ ಹಾಂ ಹಾಂ. ಹೊಗೆ ಹಾಕೊಂಡು ಹೋಗ್ತಾರೆ. ಆಮೇಲೆ ಹಾಂ, ಮಾರ್ತೋಗಿರ್ತದೆ. ಹೌದು, ಹಾಗೆಲ್ಲ ಆದಾಗ ಬೆಂಕಿ ಹಾಕಿ ಬರುವ ಚಾನ್ಸಸ್ ಇರುತ್ತೆ ಅಲ್ವಾ? ಹೌದು. ಈ ಶೇಡ್ ನೆಟ್ ಖರ್ಚಿಗೆ ಒಟ್ಟು ಎಷ್ಟು ಖರ್ಚು ಬಂದಿದೆ ನಿಮಗೆ? ಎಷ್ಟು ಮೀಟರ್ ಇದೆ ಇದು? ಇದು 40. ಇದು ಎತ್ತರ ಎಷ್ಟಿದೆ ಹೇಳಿ? ಈಗ ಎತ್ತರ 6 ಫೂಟ್ ಇದೆ. 6 ಫೂಟ್ ಎತ್ತರ. ಉದ್ದ 21, 18, 21. 21 ಫೂಟು. ಹೌದು, 18 ಆಗಲ್ಲ. ಹಾಂ, ಒಟ್ಟು 20. ಇದಕ್ಕೆ ಒಟ್ಟು ಎಷ್ಟು ಕೆಜಿ ಬೇಕಾಗುತ್ತೆ? ಎಷ್ಟು ಕೊಟ್ಟಿಗೆಗೆ? ಇಷ್ಟಕ್ಕೆ ಒಂದು 4 kg ಇದ್ರೆ ಸಾಕಬಹುದು. 4 ಕೆಜಿ ಸಾಕಾ? 4 kg ಒಳಗೆ ಎಷ್ಟು? 1 ಕೆಜಿಗೆ ಎಷ್ಟಿದೆ ಅದು? 1 kgಗೆ 150. 150 ಅಂದರೆ 600 ರೂಪಾಯಿ, 700 ರೂಪಾಯಿ. ಇದು ಹಾಕ್ಲಿಕ್ಕೇನು ನೀವೇ ಹಾಕ್ಬೋದಲ್ಲ? 700 ರೂಪಾಯಿ ಒಳಗೆ ಮುಗೀತದೆ. ನೀವೇ ಹಾಕೋದು ನೀವೇ ಹಾಕೋಬಹುದು, ಏನು ತೊಂದರೆ ಇಲ್ಲ. ಹಾಂ ಹಾಂ. ಅದರಿಂದ ಔಷಧಿ ಹೊಡೆಯೋದೊಂದು ಖರ್ಚು ಉಳಿತದೆ. ಕರೆಕ್ಟ್. ಅದರಿಂದ ಮತ್ತೆ ಔಷಧಿ ಹೊಡೆಯೋದ್ರಿಂದ ದನವಿಗೂ ಒಂಥರ ಇದು ಅಪಾಯನೂ ಆಗ್ತದೆ. ಏನೇನು ನಿಯಂತ್ರಣ ಆಗ್ಬೋದು? ಉಣ್ಣೆ ನಿಯಂತ್ರಣ ಆಗ್ಬೋದಾ ಇದರಿಂದ? ಸೊಳ್ಳೆ, ಉಣ್ಣೆ ನಾವು ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಂ, ಸೊಳ್ಳೆ ಸೊಳ್ಳೆ ಮಾತ್ರ. ಆಗ್ತದೆ. ಆಮೇಲೆ ನೊಣ. ಹಾಂ, ಅದರಿಂದ ಇದು ಚರ್ಮಗಂಟು ಕಾಯಿಲೆ, ಚರ್ಮಗಂಟು ಕಾಯಿಲೆ, ಅದರಿಂದ ಬರುವಂಥದ್ದನ್ನ ಈ ಕಜ್ಜಿ ಆ ಟೈಪ್ ಎಲ್ಲ ಅಂದ್ರೆ ಅದರಿಂದ ಸರಿ. ಹೌದು, ನೊಣ ಕಡಿಯೋದ್ರಿಂದ ಬರುವಂಥ ಎಲ್ಲದೂ ಕಡಿಮೆ ಆಗುತ್ತೆ. ಬರುವಂಥದ್ದು ಎಲ್ಲದನ್ನು. ಹೌದು. ಏನಾರು ಇದು ಹಾಕಿದಾಗ ನೊಣ ಕಡಿಯೋದ್ರಿಂದ ಏನಾರು ಕಡಿಯೋದು ತಪ್ಪಿಬಿಟ್ಟು ಹಾಲಿನಾರು ಜಾಸ್ತಿ ಆಗ್ಬೋದಾ? ಹಾಲು ಜಾಸ್ತಿ ಆಗ್ತದೆ ಸರ್. ಹೌದಾ? ಹಾಲು ಜಾಸ್ತಿ ಆಗ್ತದೆ. ಯಾಕಂದ್ರೆ ಈ ನೊಣ ತುಂಬಾ ಇದ್ದಾಗ ಹಾಲು ಕೊಡೋ ಪ್ರಮಾಣನೂ ಕಡಿಮೆ ಆಗ್ತದೆ ನನಗೆ. ಮುಂಟೆ ನಿಂತ್ಕೊಂಡಿರುವುದಿಲ್ಲ. ಕರೆಕ್ಟ್. ಬಾಲೆಲ್ಲ ಹೊಡಿತಿರ್ತವೆ, ತಲೆ ಕೆಡ್ಸ್ಕೊಳುತ್ತೆ. ಹೌದು, ಹಾಲು ಕೊಡೋ ಸಾಧ್ಯತೆನೂ ಕಡಿಮೆ ಇರ್ತದೆ. ಹೌದಾ? ಹಾಗಾದ್ರೆ ಅವಕ್ಕೆ ತುಂಬಾ ಮೆಲ್ಕ್ ಮಾಡ್ಲಿಕ್ಕೆ ಟೈಮ್ ಇರುವುದಿಲ್ಲ. ಯಾಕಂದ್ರೆ ಈ ನೊಣ ಕರೆಕ್ಟ್. ಇದು ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಮಾಡುವಂತ ಒಂದು ಇದನ್ನ ಟೈಮ್ ನೊಣ ಹೊಡ್ಕೊಳ್ಳಿಕ್ಕೆ ಆಗ್ಬಿಡ್ತದೆ. ಆ ಒಂದು ಟೈಮಿಗೆ ಅವಕ್ಕೆ. ನಿಮ್ಮ ಹೆಸರೇನು? ಈ ಊರ ಹೆಸರೇನು? ಉಗುರೆಮನೆ ಅಂತ. ಉಗುರೆಮನೆ. ನಮ್ಮ ಹೆಸರು. ಹಾಂ, ಇದು ಶಿರ್ಸಿ ತಾಲೂಕಲ್ವಾ? ಶಿರ್ಸಿ ತಾಲೂಕು. ಹಾಂ ಹಾಂ. ಯಾವ ಹುಬ್ಳಿ ಬರುತ್ತೆ ಇದು? ಗ್ರಾಮ ಪಂಚಾಯತಿ? ಕುಳುವೆ ಗ್ರಾಮ ಪಂಚಾಯತ್. ಕುಳುವೆ ಗ್ರಾಮ ಪಂಚಾಯತ್. ಕುಳುವೆ ಗ್ರಾಮ ಪಂಚಾಯತ್. ಓಕೆ. ತಾಲೂಕು ಶಿರ್ಸಿ. ಹಾಂ ಹಾಂ. ಆಗಲಿ, ಒಳ್ಳೆಯದಾಗಲಿ.